ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಮಾನ್ ರಾಷ್ಟದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಆರ್ಡರ್ ಆಫ್ ಒಮಾನ್ ಗೌರವವನ್ನು ಅಲ್ಲಿನ ದೊರೆ ಹೈತಮ್ ಬಿನ್ ತಾರಿಕ್ ಇಂದು ಪ್ರದಾನ ಮಾಡಿದರು. ಭಾರತ ಒಮಾನ್ ಬಾಂಧವ್ಯ ಬಲವರ್ಧನೆಯಲ್ಲಿ ಕೊಡುಗೆ ಹಾಗೂ ಅಸಾಧಾರಣ ದೂರದೃಷ್ಟಿ ನಾಯಕತ್ವ ಗುರುತಿಸಿ ಈ ಪುರಸ್ಕಾರ ನೀಡಲಾಗಿದೆ. ದ್ವಿಪಕ್ಷೀಯ ರಾಜತಾಂತ್ರಿಕ ಬಾಂಧವ್ಯ 70 ವರ್ಷ ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಒಮಾನ್ ರಾಜಧಾನಿ ಮಸ್ಕತ್ನ ಅರಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಗೌರವ ನೀಡಿರುವುದು ವಿಶೇಷ. ಪ್ರಧಾನಿ ನರೇಂದ್ರ ಮೋದಿ ಈ ಪುರಸ್ಕಾರವನ್ನು ಎರಡೂ ದೇಶಗಳ ಪ್ರಾಚೀನ ಬಾಂಧವ್ಯ ಮತ್ತು ಸ್ನೇಹ ಹಾಗೂ ಭಾರತದ 140 ಕೋಟಿ ಜನತೆ ಮತ್ತು ಒಮಾನ್ ನಾಗರಿಕರಿಗೆ ಅರ್ಪಿಸಿದ್ದಾರೆ. ಈ ಗೌರವ ಎರಡೂ ರಾಷ್ಟಗಳ ಜನರ ನಡುವಿನ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತವಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. स्वीकार्यता है जो उनकी विश्वसनीय नेतृत्व है उसको भी सम्मान यहाँ पे किया गया है, उसको भी स्वीकारा यहाँ पे. ಇದಕ್ಕೂ ಮುನ್ನ ಭಾರತ ಒಮಾನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಯಿತು. ಉಭಯ ದೇಶಗಳ ವಾಣಿಜ್ಯ ಸಚಿವರು ಒಡಂಬಡಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. मैरीटाइम ट्रेड कर रहे थे. अक्सर कहा ಇದೇ जाता है ಸಂದರ್ಭದಲ್ಲಿ ಪ್ರಧಾನಿ ಭಾರತ ಒಮಾನ್ ವ್ಯಾಪಾರ ವೇದಿಕೆಯ ಸಭೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಒಮಾನ್ ಸಹಕಾರ ಬಾಂಧವ್ಯಕ್ಕೆ ಈ ಶೃಂಗಸಭೆಯಿಂದ ಹೊಸ ದಿಕ್ಕು ಹಾಗೂ ವೇಗ ದೊರೆಯುತ್ತಿದ್ದು ಸಾಧನೆಗೆ ಸಹಕಾರಿಯಾಗಲಿದೆ. ಇದರಲ್ಲಿ ವ್ಯಾಪಾರ ವಲಯದ ಪಾತ್ರ ಪ್ರಮುಖವಾಗಿದೆ ಎಂದರು. एक ऐसा ब्रिज जिसने हमारे रिश्तों को मजबूत किया, कल्चर इकोनॉमी को ताकत दी. आज हम विश्वास के साथ कह सकते हैं कि समंदर की लहरें बदलती हैं, मौसम बदलते हैं, लेकिन भारत ओमान की दोस्ती हर मौसम में और मजबूत होती है. ಬಳಿಕ ಭಾರತೀಯ ಸಮುದಾಯ ಹಾಗೂ ವಿದ್ಯಾರ್ಥಿಗಳನ್ನೊಳಗೊಂಡ ಮೈತ್ರಿ ಪರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತ ಒಮಾನ್ ಸಂಬಂಧ ಸಾಗರ ಪರಂಪರೆ ಮತ್ತು ಪರಸ್ಪರ ಗೌರವಗಳಿಂದ ರೂಪುಗೊಂಡಿದ್ದು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಯುವ ಜನರು ಇದನ್ನು ಅರಿತುಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಭಾರತದ ಚಂದ್ರಯಾನ ಮತ್ತು ಗಗನಯಾನ ಸಾಧನೆಗೆ ಇಡೀ ವಿಶ್ವ ಸಾಕ್ಷಿಯಾಗಿದೆ. ಭಾರತ ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಪ್ರಥಮ ರಾಷ್ಟವಾಗಿದೆ. ಏಕಕಾಲದಲ್ಲಿ 104 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ದಾಖಲೆ ಬರೆದಿದೆ. ಇದೀಗ ಪ್ರಥಮ ಮಾನವ ಸಹಿತ ಗಗನಯಾನಕ್ಕೆ ಸಿದ್ದತೆ ನಡೆಸಿದೆ. ಭಾರತ ತನ್ನದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದುವ ದಿನ ದೂರವಿಲ್ಲ ಎಂದರು. ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮಗಳು ಕೇವಲ ದೇಶಕ್ಕೆ ಸೀಮಿತವಾಗಿಲ್ಲ, ಒಮಾನ್ನ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೂ ನೆರವಾಗಿದೆ. ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಗ್ರೀನ್ ಹೈಡ್ರೋಜನ್ ವಲಯದಲ್ಲಿ ಮಿಷನ್ ಮಾದರಿಯಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದರು. आज हम एक फैमिली की तरह इकट्ठे हुए हैं. आज हम अपने देश को, अपनी टीम इंडिया को सेलिब्रेट कर रहे हैं. साथियों, भारत में हमारी डायवर्सिटी हमारी संस्कृति का मजबूत आधार है. ಮೂರು ರಾಷ್ಟಗಳ ಫಲಪ್ರದ ಭೇಟಿ ಪೂರ್ಣಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶದತ್ತ ಪ್ರಯಾಣ ಆರಂಭಿಸಿದರು. ಮಸ್ಕತ್ ವಿಮಾನ ನಿಲ್ದಾಣದಲ್ಲಿ ಅಲ್ಲಿನ ಉಪ ಪ್ರಧಾನಿ ಸೈಯದ್ ಶಿಹಾಬ್ ಬಿನ್ ತಾರಿಕ್ ಅಲ್ ಸೈದ್ ಆತ್ಮೀಯ ಬೀಳ್ಕೊಡುಗೆ ನೀಡಿದರು.